ವಿಜಯಪುರ ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಗೋಳಗುಮ್ಮಟ. ಆದರೆ ಇದೇ ವಿಜಯಪುರದ ನೆಲದಲ್ಲಿ ಒಬ್ಬ ರಾಜನು ಯುದ್ಧಗಳಿಗಿಂತ ಸಂಗೀತಕ್ಕೆ, ಕತ್ತಿಗಿಂತ ಕಲೆಗೆ, ಸಾಮ್ರಾಜ್ಯಕ್ಕಿಂತ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ನೀಡಿದ್ದ. ಆ ರಾಜನ ಕನಸಿನ ನಗರವೇ ನವರಸಪುರ. ಆ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗಿದ್ದ ಒಂದು ಅಪರೂಪದ ತಾಣವೇ ಸಂಗೀತ್ ಮಹಲ್. ಇಂದು ಇಲ್ಲಿ ಉಳಿದಿರುವುದು ಕೇವಲ ಗೋಡೆಗಳು ಮಾತ್ರ, ಕಮಾನುಗಳು ಮಾತ್ರ, ಅವಶೇಷಗಳು ಮಾತ್ರ. ಆದರೆ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಸಂಗೀತ ಮೊಳಗುತ್ತಿತ್ತು, ಕಲಾವಿದರು ಸೇರುತ್ತಿದ್ದರು, ನೃತ್ಯ ನಡೆಯುತ್ತಿತ್ತು. ಹಾಗಾದರೆ ಆ ಸಂಗೀತ್ ಮಹಲ್ನ ಕಥೆ ಏನು? ಅದನ್ನು ನಿರ್ಮಿಸಿದ ರಾಜ ಯಾರು? ನವರಸಪುರವನ್ನು ಏಕೆ ನಿರ್ಮಿಸಲಾಯಿತು? ಮತ್ತು ಇಂದು ಆ ವೈಭವದ ಕುರುಹುಗಳು ಹೇಗಿವೆ? ಬನ್ನಿ, ಇತಿಹಾಸದ ಪುಟಗಳನ್ನು ತಿರುವಿ ನೋಡೋಣ. ಹದಿನಾರನೇ ಶತಮಾನದ ಕೊನೆಯ ಭಾಗದಿಂದ 17ನೇ ಶತಮಾನದ ಆರಂಭದವರೆಗೆ ವಿಜಯಪುರದ ಆದಿಲ್ಶಾಹಿ ಸಾಮ್ರಾಜ್ಯದಲ್ಲಿ ಆಳಿದ ಪ್ರಮುಖ ದೊರೆ 2ನೇ ಇಬ್ರಾಹಿಂ ಆದಿಲ್ಶಾಹಿ. ಅವರ ಹೆಸರನ್ನು ಕೇವಲ ಒಬ್ಬ ರಾಜನಾಗಿ ಮಾತ್ರ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಸಂಗೀತ ಪ್ರಿಯರು, ಕಲೆ, ಸಾಹಿತ್ಯ ಮತ್ತು ಸಂಗೀತದ ಬಗ್ಗೆ ಅಪಾರವಾದ ಆಸಕ್ತಿ ಹೊಂದಿದ ದೊರೆ. ಅವರ ಸಂಗೀತಾಸಕ್ತಿಯ ಅತ್ಯಂತ ದೊಡ್ಡ ಕನಸೇ ನವರಸಪುರ. ವಿಜಯಪುರದ ಹೊರವಲಯದಲ್ಲಿ ನಿರ್ಮಾಣಗೊಂಡ ನವರಸಪುರ ಸಾಮಾನ್ಯ ನಗರವಾಗಿರಲಿಲ್ಲ. ಇದು ಸಂಗೀತ ಮತ್ತು ಕಲೆಗಳಿಗೆ ಒಂದು ವಿಶೇಷ ಕೇಂದ್ರವಾಗಬೇಕೆಂಬ ಕನಸಿನಿಂದ ರೂಪುಗೊಂಡ ನಗರ. ಕರ್ನಾಟಕದ ಪ್ರವಾಸೋದ್ಯಮದ ಮಾಹಿತಿಯ ಪ್ರಕಾರ 2ನೇ ಇಬ್ರಾಹಿಂ ಆದಿಲ್ಶಾಹಿ ನವರಸಪುರವನ್ನು 9 ಭಾವನೆಗಳ ನಗರ ಎಂಬ ಅರ್ಥದಲ್ಲಿ ಸಂಗೀತ ಮತ್ತು ಕಲೆಗಳಿಗೆ ಸಮರ್ಪಿಸಿದ ನಗರವಾಗಿ ಕಲ್ಪಿಸಿದ್ದರು. ಅಂದರೆ ಇಲ್ಲಿ ಕೇವಲ ಅರಮನೆಗಳಿರಲಿಲ್ಲ. ಸಂಗೀತಗಾರರು, ಕಲಾವಿದರು, ಕವಿಗಳು ಮತ್ತು ಕಲಾ ಪ್ರದರ್ಶಕರಿಗೆ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸುವ ಉದ್ದೇಶ ಇತ್ತು. ಈ ಸಾಂಸ್ಕೃತಿಕ ನಗರದ ಪ್ರಮುಖ ಕಟ್ಟಡಗಳಲ್ಲಿ ಒಂದಾಗಿದ್ದ ಸಂಗೀತ್ ಮಹಲ್ ಇಂದು ಅವಶೇಷಗಳಾಗಿ ಕಾಣಿಸುವ ಈ ಕಟ್ಟಡವನ್ನು ನೋಡಿದಾಗ ಬಹುಶಃ ನಮಗೆ ಅದರ ಹಿಂದಿನ ವೈಭವವನ್ನು ಊಹಿಸುವುದೇ ಕಷ್ಟ. ಆದರೆ ಒಂದು ಕಾಲದಲ್ಲಿ ಇದೇ ಸ್ಥಳ ಸಂಗೀತ ಕಾರ್ಯಕ್ರಮಗಳು ಮತ್ತು ರಾಜ್ಯಾಶ್ರಯದ ಕಲಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಮುಖ ತಾಣವಾಗಿತ್ತು. ಸಂಗೀತ್ ಮಹಲ್ ಮತ್ತು ಅದರ ಪಕ್ಕದ ನಾರಿ ಮಹಲ್ಗಳನ್ನು ಒಟ್ಟಾಗಿ ಸಂಗೀತ ನಾರಿ ಮಹಲ್ ಎಂದು ಕರೆಯಲಾಗುತ್ತದೆ. ಇತಿಹಾಸದ ವಿವಿಧ ದಾಖಲೆಗಳು ಮತ್ತು ಆಧುನಿಕ ಅಧ್ಯಯನಗಳ ಪ್ರಕಾರ ಈ ಸಂಕೀರ್ಣವು ಸಂಗೀತ, ನೃತ್ಯ ಮತ್ತು ಅರಮನೆಯ ಕಲಾ ಸಂಸ್ಕೃತಿಯೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿತ್ತು. ಒಮ್ಮೆ ಕಣ್ಣು ಮುಚ್ಚಿ ಕಲ್ಪಿಸಿಕೊಳ್ಳಿ, ಈ ಕಮಾನುಗಳ ನಡುವೆ ತಂಬೂರಿಯ ನಾದ, ವೀಣೆಯ ತಂತಿಗಳ ಕಂಪನ, ತಾಳವಾದ್ಯಗಳ ಲಯ ಮತ್ತು ಅದಕ್ಕೆ ಹೆಜ್ಜೆ ಹಾಕುವ ನೃತ್ಯಗಾರರು. ಇದು ಕೇವಲ ಕಲ್ಪನೆಯಲ್ಲ,
ಎರಡನೇ ಇಬ್ರಾಹಿಂ ಆದಿಲ್ಶಾಹಿಯವರ ಕಾಲದಲ್ಲಿ ಸಂಗೀತಕ್ಕೆ ರಾಜ್ಯಾಶ್ರಯ ದೊರೆತ ಪರಿ. ಅವರ ಅರಮನೆಯಲ್ಲಿ ದೊಡ್ಡ ಸಂಖ್ಯೆಯ ಸಂಗೀತಗಾರರು ಮತ್ತು ಕಲಾವಿದರು ಇದ್ದರೆಂದು ಐತಿಹಾಸಿಕ ಉಲ್ಲೇಖಗಳು ಹೇಳುತ್ತವೆ. ಅವರ ಸಂಗೀತಾಸಕ್ತಿಯೊಂದಿಗೆ ನವರಸ ಎಂಬ ಸಾಂಸ್ಕೃತಿಕ ಪರಿಕಲ್ಪನೆ ಬೆಳೆದಿತ್ತು. ಹೀಗಾಗಿ ಸಂಗೀತ್ ಮಹಲ್ ಎಂದರೆ ಕೇವಲ ಒಂದು ಕಟ್ಟಡವಲ್ಲ, ಅದು ಒಂದು ಕಾಲದ ಸಾಂಸ್ಕೃತಿಕ ಜೀವನದ ಪ್ರತೀಕ. ಸಂಗೀತ್ ಮಹಲ್ನ ವಾಸ್ತುಶಿಲ್ಪದಲ್ಲಿಯೂ ಅದರದೇ ಆದ ವಿಶೇಷತೆ ಇದೆ. ಇಲ್ಲಿ ಎತ್ತರವಾದ ಕಮಾನುಗಳು, ವಿಶಾಲವಾದ ಆವರಣ ಮತ್ತು ಮುಂಭಾಗದಲ್ಲಿ ಇರುವ ನೀರಿನ ತೊಟ್ಟಿ ಇವೆಲ್ಲವೂ ಈ ಸ್ಥಳಕ್ಕೆ ಒಂದು ವಿಶಿಷ್ಟ ಸೌಂದರ್ಯ ನೀಡುತ್ತವೆ. ಇಂದು ಬಹುತೇಕ ಭಾಗಗಳು ನಾಶವಾಗಿದ್ದರೂ ಉಳಿದಿರುವ ಕಮಾನುಗಳು ಮತ್ತು ಗೋಡೆಗಳು ಅದರ ಹಿಂದಿನ ನಿರ್ಮಾಣದ ವೈಭವದ ಒಂದು ಸಣ್ಣ ಚಿತ್ರಣವನ್ನು ನೀಡುತ್ತವೆ. ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಉದ್ಯಾನಗಳು, ನೀರಿನ ವ್ಯವಸ್ಥೆಗಳು ಮತ್ತು ಕಲಾವಿದರಿಗೆ ಸಂಬಂಧಿಸಿದ ಕಟ್ಟಡಗಳಿದ್ದಿರಬಹುದೆಂಬ ಉಲ್ಲೇಖಗಳು ದೊರೆಯುತ್ತವೆ. ಆದರೆ ಇತಿಹಾಸ ಯಾವಾಗಲೂ ಒಂದೇ ರೀತಿಯಲ್ಲಿ ಸಾಗುವುದಿಲ್ಲ. ಒಂದು ಕಾಲದಲ್ಲಿ ಸಂಗೀತ ಮತ್ತು ಕಲೆಯ ಕನಸಿನಿಂದ ನಿರ್ಮಾಣಗೊಂಡ ನವರಸಪುರಕ್ಕೆ ಮುಂದೆ ಯುದ್ಧದ ಕರಾಳ ನೆರಳು ಬಿತ್ತು. 1620ರ ದಶಕದಲ್ಲಿ ನಡೆದ ರಾಜಕೀಯ ಮತ್ತು ಸೈನಿಕ ಸಂಘರ್ಷಗಳ ಪರಿಣಾಮವಾಗಿ ನವರಸಪುರದ ವೈಭವ ಕುಸಿಯಿತು. ಇತಿಹಾಸದ ಒಂದು ಪ್ರಮುಖ ತಿರುವಿನಲ್ಲಿ ಈ ಹೊಸ ನಗರ ಅರ್ಥಪೂರ್ಣವಾಗಿಯೇ ಉಳಿಯಿತು ಎಂದು ಆಧುನಿಕ ಐತಿಹಾಸಿಕ ಅಧ್ಯಯನಗಳು ದಾಖಲಿಸುತ್ತವೆ. ಕಾಲ ಕಳೆದಂತೆ ಅರಮನೆಗಳು ಕುಸಿದವು, ಗೋಡೆಗಳು ಮೌನವಾದವು, ಸಂಗೀತ ನಿಂತಿತು. ಆದರೆ ಕಲ್ಲುಗಳು ಮಾತ್ರ ಇತಿಹಾಸವನ್ನು ಮರೆತಿಲ್ಲ. ಇಂದು ನೀವು ಸಂಗೀತ್ ಮಹಲ್ಗೆ ಭೇಟಿ ನೀಡಿದರೆ ನಿಮಗೆ ಕಾಣುವುದು ದೊಡ್ಡ ಜನಸಂದಣಿಯಲ್ಲ, ಬಹುಶಃ ಮೌನವೇ ಹೆಚ್ಚು ಕಾಣಿಸುತ್ತದೆ. ಆದರೆ ಆ ಮೌನದೊಳಗೆ ಒಂದು ಪ್ರಶ್ನೆ ಕೇಳಿ ಬರುತ್ತದೆ. ಇಲ್ಲಿ ಒಮ್ಮೆ ಏನು ನಡೆದಿತ್ತು? ಇಂದು ಉಳಿದಿರುವ ಈ ಅವಶೇಷಗಳು ವಿಜಯಪುರದ ಇತಿಹಾಸದ ಒಂದು ಅಪರೂಪದ ಅಧ್ಯಯನವನ್ನು ನಮಗೆ ನೆನಪಿಸುತ್ತವೆ. ಗೋಳಗುಮಟ್ಟದಷ್ಟು ಪ್ರಸಿದ್ಧಿ ಇಲ್ಲದಿರಬಹುದು, ಇಬ್ರಾಹಿಂ ರೋಜಾದಷ್ಟು ಪ್ರವಾಸಿಗರನ್ನು ಸೆಳೆಯದಿರಬಹುದು, ಆದರೆ ಸಂಗೀತ್ ಮಹಲ್ನ ಕತೆ ವಿಭಿನ್ನ. ಏಕೆಂದರೆ ಇದು ಯುದ್ಧದ ಕತೆಗಿಂತ ಕಲೆಯ ಕತೆ. ಇತಿಹಾಸದ ಒಂದು ಅದ್ಭುತ ಸಂಗತಿ ಎಂದರೆ ಕೆಲವೊಮ್ಮೆ ಮೌನವಾದ ಸ್ಥಳಗಳಲ್ಲಿಯೂ ಮತ್ತೆ ಸಂಗೀತ ಮೊಳಗುತ್ತದೆ. ನವರಸಪುರದ ಐತಿಹಾಸಿಕ ಹಿನ್ನೆಲೆಯನ್ನು ನೆನಪಿಸುವ ರೀತಿಯಲ್ಲಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಗೀತೋತ್ಸವಗಳು ನಡೆದಿವೆ. ನವರಸಪುರ ಉತ್ಸವವು ವಿಜಯಪುರದ ಸಂಗೀತ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜನರಿಗೆ ಮತ್ತೆ ಪರಿಚಯಿಸುವ ಪ್ರಮುಖ ಕಾರ್ಯಕ್ರಮವಾಗಿ ಗುರುತಿಸಿಕೊಂಡಿದೆ. ಅಂದರೆ ಶತಮಾನಗಳ ಹಿಂದೆ ಇಲ್ಲಿ ಮೊಳಗಿದ್ದ ಸಂಗೀತದ ನೆನಪು ಇಂದಿನ ಕಲಾವಿದರ ಮೂಲಕ ಮತ್ತೆ ಜೀವಂತವಾಗುತ್ತದೆ. ಸಂಗೀತ್ ಮಹಲ್ ನಮಗೆ
ಒಂದು ದೊಡ್ಡ ಪಾಠ ಹೇಳಿಕೊಡುತ್ತಿದೆ. ಅರಮನೆಗಳು ಕುಸಿಯಬಹುದು, ಗೋಡೆಗಳು ಬೀಳಬಹುದು, ಸಾಮ್ರಾಜ್ಯಗಳು ಅಳಿದು ಹೋಗಬಹುದು, ಆದರೆ ಕಲೆ ಮತ್ತು ಸಂಗೀತದ ಪರಂಪರೆ ಎಂದಿಗೂ ಸಾಯುವುದಿಲ್ಲ. ವಿಜಯಪುರದ ಮಣ್ಣಿನಲ್ಲಿ ಇಂದೂ ಕೂಡ ಅನೇಕ ಐತಿಹಾಸಿಕ ಕಥೆಗಳು ಅಡಗಿವೆ. ಅವುಗಳಲ್ಲಿ ಸಂಗೀತ್ ಮಹಲ್ನ ಕತೆ, ಒಬ್ಬ ಸಂಗೀತ ಪ್ರಿಯ ರಾಜನ ಕನಸಿನ ಕತೆ, ಒಂದು ಸಾಂಸ್ಕೃತಿಕ ನಗರದ ಕತೆ ಮತ್ತು ಕಾಲದ ಹೊಡೆತದಲ್ಲೂ ತನ್ನ ಗುರುತನ್ನು ಉಳಿಸಿಕೊಂಡಿರುವ ಒಂದು ಅದ್ಭುತ ಪರಂಪರೆಯ ಕತೆ. ಇದು ವಿಜಯಪುರದ ಸಂಗೀತ್ ಮಹಲ್ನ ಕತೆ. ಕಲ್ಲುಗಳು ಮೌನವಾಗಿವೆ, ಆದರೆ ಇತಿಹಾಸ ಇನ್ನೂ ಮಾತನಾಡುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ವಿಜಯಪುರದ ಇಂತಹ ಅಪರೂಪದ ಐತಿಹಾಸಿಕ ಸ್ಥಳಗಳ ಕುರಿತು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸಂಗೀತ್ ಮಹಲ್ನ ಕತೆ ನಿಮ್ಮ ಸ್ನೇಹಿತರಿಗೂ ತಲುಪಿಸಿ. ಇತಿಹಾಸವನ್ನು ತಿಳಿಯೋಣ, ಪರಂಪರೆಯನ್ನು ಉಳಿಸೋಣ. ಧನ್ಯವಾದಗಳು.